ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದು ಒಂದು ಭಾನುವಾರದ ಕತೆ. ಆ ಒಂದು ವ್ಲಾಗ್ನ ನಾನು ನಿಮಗೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ನಾವು ಮದ್ದೂರಲ್ಲಿದ್ವಿ, ಮದ್ದೂರು ಟಿಫಾನೀಸಲ್ಲಿದ್ದೀವಿ. ಸೊ ಅದ್ಭುತವಾದಂತಹ ಟೇಸ್ಟು, ಆ ಒಂದು ವಾತಾವರಣನೇ ಸಹ ಸೂಪರಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೋಸ್ಕರ ಈ ಒಂದು ವೀಡಿಯೋನ ಮಾಡಿದ್ದೀನಿ. ನೋಡಿ, ಮದ್ದೂರು ವಡೆ. ಮದ್ದೂರು ಅಂದರೆ ಎಲ್ರಿಗೂ ಗೊತ್ತಿದೆ ಮದ್ದೂರು ವಡೆ ಎಷ್ಟು ಫೇಮಸ್ಸು ಅಂತ. ಅದರ ಡೀಟೇಲ್ಸ್ನೆಲ್ಲ ಅಲ್ಲೇ ಫ್ರೇಮಲ್ಲಿ ಹಾಕಿದ್ರು. ಹಾಗೆ ಒರಿಜಿನಲ್ ಮದ್ದೂರು ವಡೆನ ಈ ರೀತಿ ಮಾಡಿದರು. ಸೊ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಒಂದು ಡಿಫ್ರೆಂಟಾಗಿ ನಾವು ಏನಾದರೂ ಒಂದು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಟಿಫನ್ ಮಾಡೋಕ್ಕೆ ಬಂದಿದ್ವಿ. ಸೊ ಟಿಫನ್ ಮಾಡುವಂತಹ ಸಮಯದಲ್ಲಿ ನಾನು ಉಲ್ಲಾಸ್ ಹಾಗೆ ಮಾತಾಡಿಕೊಂಡು ಅಲ್ಲಿರುವಂತಹ ಏನಂತಾರೆ ವಾತಾವರಣದ ಬಗ್ಗೆ ಹೇಳ್ಕೊಂಡು ಇದ್ವಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಚೀಕು, ನಾನು, ಉಲ್ಲಾಸು, ರಾಘು, ಅಮ್ಮ, ಅಕ್ಕ, ಚಿನ್ನು ಎಲ್ಲ ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ನೋಡಿ, ಇದು ಮದ್ದೂರು ಟಿಫಾನೀಸ್. ಯಾರಾದರೂ ಮದ್ದೂರು ಕಡೆ ಹೋಗಬೇಕು, ನಮಗೆ ವೆಜ್ ಹೋಟ್ಲು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಹೋಟ್ಲಿಗೆ ನೀವೆಲ್ಲರೂ ನಾನು ರೆಫರ್ನ ಮಾಡ್ತೀನಿ. ಮದ್ದೂರು ವಡೆ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಚಟ್ನಿ ಜೊತೆ ಹಾಕ್ಕೊಂಡು ತಿಂದಿದ್ರೆ ವಾವ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ನೀವು ಸಹ ಟ್ರೈ ಮಾಡಿ, ಓಕೆನಾ? ಟ್ರೈ ಮಾಡಿ ಹೇಗಿತ್ತು, ಹೇಗಿದೆ, ಅಥವಾ ಟ್ರೈ ಮಾಡಿದ್ದೀರಾ? ಮದ್ದೂರು ಟಿಫಾನೀಸ್ ಹಳೇದಿತ್ತು, ಈಗ ಇದು ಹೊಸದಲ್ವಾ? ಹೊಸದ್ರಲ್ಲಿ ಟ್ರೈ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ಈಗ ನಾನು ನಾನು ಚಿನ್ನು ಅಕ್ಕಿ ರೊಟ್ಟಿ ತೊಗೊಂಡ್ವಿ, ರಾಘು ಪೂರಿ ತೊಗೊಂಡ್ರು, ಉಲ್ಲಾಸು ನಮ್ಮ ಅಕ್ಕ ಎಲ್ಲ ಮಸಾಲೆ ದೋಸೆ, ಇನ್ನು ಅಮ್ಮ ಇಡ್ಲಿ ವಡೆ ತೊಗೊಂಡ್ರು. ಇದೆಲ್ಲ ಆದಮೇಲೆ ಹಳ್ಳಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರಾಗಿದೆ ಅಂತಲೇ ಹೇಳ್ಬೋದು. ಸೊ ಅಲ್ಲೇ ಮಳವಳ್ಳಿ ಹತ್ರ ಹೋಗಿದ್ವಿ. ತುಂಬಾ ಒಳ್ಳೆ ವಾತಾವರಣ ನೋಡಿ. ನಮ್ಮ ಹಳ್ಳಿ ವಾತಾವರಣದಲ್ಲಿ ಯಾವ ರೀತಿ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ, ಯಾವ ರೀತಿ ಹುಲ್ಲನ್ನ ಮೇಯಿಸ್ತಾ ಇದ್ದಾರೆ ಅನ್ನೋದನ್ನು ವಿಡಿಯೋ ಕ್ಲಿಪ್ಪಿಂಗ್ಗಳಲ್ಲಿ ನೀವು ನೋಡ್ಬೋದು. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ. ಹಾಗೆ ಕಮೆಂಟೂ ಸಹ ಮಾಡ್ಬೋದಲ್ವಾ? ಸೊ ಕಮೆಂಟು ಸಹ ಮಾಡೋದನ್ನು ಮರಿಬೇಡಿ, ಓಕೆನಾ? ಹೀಗೆ ಒಂದು ಹಳ್ಳಿ ವಾತಾವರಣನ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಒಂದು ಒಳ್ಳೆ ಭಾನುವಾರ ನಾವು ಸ್ಪೆಂಡ್ ಮಾಡಿದ್ವಿ. ಒಂದು ಒಳ್ಳೆ ರೀತಿಲಿ ಇತ್ತು ಅಂತಲೇ ಹೇಳ್ಬೋದು. ಆಗಾಗ ಫ್ಯಾಮಿಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಫ್ರೆಂಡ್ಸ್ ಫ್ಯಾಮಿಲಿ ಸಿಗ್ತಾ ಇರ್ತೀವಿ. ಸೊ ಆ ಒಂದು ಮೆಮೊರೀಸು, ಟೈಮು ಅನ್ನೋದು ತುಂಬಾ ಇಂಪಾರ್ಟೆಂಟು. ಒಂದು ಸತಿ ಆ ಟೈಮ್ ಮೀರೋದ್ರೆ ಮತ್ತೆ ಆ ಟೈಮ್ ನಮಗೆ ಸಿಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಟೈಮ್ ಇದ್ದಲ್ಲಿ ಅಥವಾ ಟೈಮ್ ಮಾಡ್ಕೊಂಡಿದ್ದಲ್ಲಿ ಆ ಒಂದು ಟೈಮ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಮದ್ದೂರಲ್ಲಿ ಬರಬೇಕಾದ್ರೆ ಮಳವಳ್ಳಿಯಲ್ಲಿ ಈ ಒಂದು ರಾಮಸ್ವಾಮಿ ಬನ್ನೂರು ಮಿಲ್ಟ್ರಿ ಹೋಟ್ಲು ಅಂತ, ಇದು ಬನ್ನೂರು ಬಳಿ ಬರುತ್ತೆ, ರಾಮಸ್ವಾಮಿ ಬನ್ನೂರು ಮಿಲ್ಟ್ರಿ ಹೋಟ್ಲು. ಸೊ ನೋಡಿ, ಮಕ್ಕಳಿಗೆ ಹಣ, ಕಾರು, ಬಂಗ್ಲೆ, ಆಸ್ತಿಯನ್ನು ಮಾಡುವ ಬದಲು ಒಳ್ಳೆಯ ಸಂಸ್ಕಾರವನ್ನು ಕಲಿಸಬೇಕು. ಈ ರೀತಿ ಲೈನ್ಸ್ಗಳಲ್ಲಿ ತುಂಬಾ ಇದ್ವು. ತುಂಬಾ ಲೈನ್ಸ್ಗಳು ಪ್ರತಿಯೊಂದೂ ಸಹ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅಲ್ಲಿರೋ ಲೈನ್ಸು, ಅದ್ರ ಕೆಳಗಡೆ ಇರುವಂತಹ ಸೆಲೆಬ್ರಿಟಿಗಳ ಫೋಟೋ ಎಲ್ಲ ನೋಡಿ ನಾವು ಒಳ್ಳೆ ಊಟ ಮಾಡಿದ್ವಿ. ಬನ್ನೂರು ಕುರಿ ಅಂತ ಗೊತ್ತಾಗುತ್ತೆ, ಅಲ್ಲಿ ರುಚಿಲೇ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಒಂದು ಬೋಟಿ, ಹಾಗೆ ಕೈಮಾ, ಬನ್ನೂರು ಮಟನ್ ಬಿರಿಯಾನಿ ಜೊತೆಗೆ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಚೆನ್ನಾಗಿ ತಿಂದ್ಕೊಂಡು ಅಲ್ಲಿಂದ ಹೊರಟಾಗ ನಮ್ಮ RCB ವಿನ್ ಆಗಿದ್ದಿನ ಅದು. ಸೊ ಅವತ್ತಿನ ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಖುಷಿ ಆಯಿತು RCB ವಿನ್ ಆಗಿದ್ದು. ನಿಮಗೂ ಸಹ ಇಷ್ಟೇ ಖುಷಿಯಾಗಿರುತ್ತೆ. ಇದು ಅರೌಂಡು ರಾತ್ರಿ ಎಷ್ಟು ಅಂತ ಅಂದ್ಕೊಂಡಿದ್ದೀರಾ? 12:45. ಇದು 12:45 ಇಷ್ಟು ಜನ RCB ಅಂತ ಕೂಗ್ಕೊಂಡು ಹೋಗ್ತಾಯಿದ್ರು. ಎಷ್ಟು ಖುಷಿ ಆಗುತ್ತೆ ಅಲ್ಲ, ಈ ಸತಿ RCB ಕಪ್ ನಮ್ದು ಆಗಿದೆ ಅಂತ. ಸೊ ಇದಿಷ್ಟು ಚಿಕ್ಕ ವ್ಲಾಗ್ ಆಗಿತ್ತು. ನನ್ನ ಭಾನುವಾರದ ದಿನಚರಿ ಹೇಗಿತ್ತು, ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಈ ಪುಟಾಣಿ ವ್ಲಾಗಲ್ಲಿ ತಿಳಿಸಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಎಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು, ಟಾಟಾ, ಟೇಕ್ ಕೇರ್, ಬಾಯ್.